ಥ್ಯಾಂಕ್ ಯು ಸರ್. ಏನೋ ಮರೆ ಸರಿಯಾಗಿ ಕೈ ಕೊಟ್ಟೋಗ್ಬಿಟ್ಟಲ್ಲ. ಅಳಬೇಡ, ಸುಮ್ಮನಿರು. ಒಂದು ನಿಮಿಷ ಇರು. ಸಾರ್ ಸಾರ್ ಏನು ಸಾರ್, ನಾನು ಕೊಲೆ ಮಾಡಿಲ್ಲ ಸಾರ್. ನಮ್ಮ ತಾಯಣೆ ಸರ್, ನನ್ನ ನಂಬಿ ಸಾರ್. ಸರ್ ನಾನು ಯಾಕೆ ಸರ್ ಕೊಲೆ ಮಾಡಲಿ? ಏಯ್, ಎಲ್ಲವನು ಹಿಂಗೆ ಹೇಳೋದು. ನೀನು ಆ ರೌಡಿ ಡಿಂಗ್ರಾಜನೇ ಎತ್ತಿದ್ಯಾ ಅಂದ್ರೆ ಸಾಮಾನ್ಯದವನಲ್ಲ ಬಿಡು ನೀನು. ಸರ್, ಒಂದು ಸೊಳ್ಳೆ ಸಾಯಿಸಿದ್ರು ಸೂತ್ಗ ಅಂತಾನೆ. ಇವನು ಯಾರನ್ ಸರ್ ಎತ್ತಾನೆ? ನನಗೆ ಗೊತ್ತಿರೋ ಮಟ್ಟಿಗೆ ಇದುವರೆಗೂ ಸೊಂಟ ಹಿಡ್ಕೊಂಡು ಒಬ್ಬರನ್ನೂ ಎತ್ತಿಲ್ಲ ಸರ್. ಆ ಮಯಕ ಬಿಟ್ಬಿಡಿ ಸರ್. ಏಯ್, ನೀನೀಗ ಹೊರಗೋಗ್ತೀಯಾ ಅಥವಾ ನಿನ್ನೂ ಒದ್ದು ಒಳಗಾಕ್ಲ? ಇದು ಫ್ರೆಂಡು ಸರ್, 2 ನಿಮಿಷ ಮಾತಾಡ್ಕೊಂಡು ಹೋಗ್ಬಿಡ್ತೀನಿ. ಬೇಗ ಬೇಗ. ಲವ್ ಮರೆ, ಅವ್ನು ಯಾರೋ ಡಿಂಗ್ರಾಜ? ಅವನು ಸಿಂಗಲ್ ಶಿವಣ್ಣನ ತಮ್ಮ. ಅವನೇ ಯಾರಲ್ಲ? ಬೆಂಗಳೂರಿಗೆ ದೊಡ್ಡ ಡಾನು. ಹೋಗಿ ಹೋಗಿ ಅಂತವನ್ ತಮ್ಮನ್ ಕೊಲೆ ಮಾಡಿದೀಯಲ್ಲ, ನೀನ್ ಮೀಟ್ರ್ ಮೆಚ್ಕೋಬೇಕಾದದ್ದೆ. ಲವ್ ನೀನುನಾ? ಸುಮ್ಮನೆ ತಮಾಷೆ ಮಾಡ್ದೆ. ಏಯ್, ನಿಮ್ ಗುಸ್ಗುಸು ಮುಗಿತಾ ಇನ್ನೇನಾರು ಇದ್ಯಾ? ಅಷ್ಟೇ ಸರ್ ಆಗೋದು. ನೀನು ಸಂಸಾರನ ಮಾಡಕ್ಕಾಯ್ತು? ಏಯ್ ಮರಿ, ಯಾವುದೇ ಕಾರಣಕ್ಕೂ ಈ ಸುದ್ದಿ ನಮ್ಮ ಅಮ್ಮಂಗೆ ಗೊತ್ತಾಗಬಾರ್ದು. ಮೀಡಿಯಾದವ್ರು ಬಿಡ್ಬೇಕಲ್ಲಪ್ಪ. ಆತ್ಮಹತ್ಯೆ ಮಾಡ್ಕೊಂಡ್ರೆ 6 ತಿಂಗಳು ಹೊಡಿತಾರೆ. ಅಂಥದ್ರಲ್ಲಿ ದೊಡ್ಡ ಡಾನ್ ತಮ್ಮನ ಕೊಲೆ ಕೇಸು. 365 ಡೇಸ್ 24/7 ಕನ್ಫರ್ಮ್. ಬಟ್ ತಲೆ ಕೆಡ್ಸ್ಕೊಬಿಡ ಬಿಡು. ನಿಮ್ಮ ಮನೆ ಕೇಬಲ್ ಕಟಿಂಗ್ ಶರ್ಮ ನೀನು ಆಗಲೇ ಮಾಡ್ಬಿಟ್ಟಿದ್ದೀನಿ. ಏಯ್, ಎಷ್ಟೊತ್ತ ಮಾತಾಡೋದು? ಈಗೇನು ಹೋಗ್ತೀಯಾ ಇಲ್ವಾ? 2 ನಿಮಿಷ ಸರ್. ಮಗ, ಅಮ್ಮನ ಬಗ್ಗೆ, ಮನೆ ಬಗ್ಗೆ ನೀನೇನು ತಲೆ ಕೆಡಿಸ್ಕೊಬೇಡ. ನಾನು ಈಗಲೇ ಹೋಗಿ ಬೇಲ್ ತರ್ತೀನಿ. ನನಗೆ ಹಸುವಿಲ್ಲ. ಲೇ, ನಾನು ಬೇಲ್ಪುರಿನಲ್ಲಪ್ಪ ಹೇಳಿದ್ದು, ಕೋರ್ಟ್ ಬೇಲು. ಇದಕ್ಕೆಲ್ಲ ಕಾರಣ ಅವಳೇ ಮಗ. ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಮರಿ, ಯಾವುದೇ ಕಾರಣಕ್ಕೂ ಅವಳಿಗೆ ಏನೂ ಆಗ್ಬಾರ್ದು. ನನ್ನ ಮೇಲೆ ಆಣೆ. ಒಳ್ಳೇದಾಯ್ತು ಸರ್. ಈ ಮಾತಾಯಿಂದನೇ ಸರ್ ನಮ್ಮ ಹುಡುಗ ಅಮ್ಮ ತಾಯಿಯಾಗಿರೋದು. ಮೊದಲು ಇವಳನ್ನ ಒಳಗಾಕಿ ಸರ್. ಮೆಂಟ್ಲು. ಈ ಪುಣ್ಯಾತ್ಮನ ಕಣಮ್ಮ ಕೊಲೆ ಮಾಡಿರೋದು. ಸಮಾಧಾನನಾ? ನಾನು ಈ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೆ. ಸರ್, ಇವಳು ಹುಟ್ಟು ಸುಳ್ಳಿ, ಅವಳನ್ನ ನಂಬೇಡಿ. ನಾನು ಯಾವ ಕೊಲೆನೂ ಮಾಡಿಲ್ಲ ಸರ್. ಸೂಪರ್ ಹರ್ಷ. ಎಲ್ಲ ಟಿವಿ ಚಾನೆಲ್ಗಳಲ್ಲೂ ನ್ಯೂಸ್ ಪೇಪರ್ಗಳಲ್ಲೂ ನಿಂದೆ ನ್ಯೂಸು. ಫುಲ್ ಮಿಂಚಿಂಗು. ಐ ಆಮ್ ಸೋ ಪ್ರೌಡ್ ಆಫ್ ಯು. ಐ ಲವ್ ಯು. ಎಣ್ಣೆನೋ ಇವಳು. ಹೌದು. 4 ಮಡಗಿ ಸರ್. ನೋಡಮ್ಮ, ಈ ಬಕೆಟ್ ತಗೊಂಡು ನೀರ್ ತುಂಬಿಸಕ್ಕೆ ಅಂತ ಅಷ್ಟು ದೂರ ಹೋಗ್ತೀಯಾ? ಅಲ್ಲಿ ಹೋಗಿದೆ ದಬಾಕೊಂಡ್ಬಿಡ್ತೀಯಾ? ಓಕೆನಾ? ಒಂದ್ಸಲ ಮಾಡೋಗು. ಸ್ಕ್ರಿಪ್ಟ್ ಕೊಡಪ್ಪ. ಸ್ಕ್ರಿಪ್ಟು ನವೀನಾ, ಸ್ಕ್ರಿಪ್ಟ್ ಕೊಡು. ಯಾವಾಗ ನೋಡೋರು ಜೊಲ್ ಸುಡ್ಸೋದೆ. ಏಯ್ ಛತ್ರಿ, ನಿನ್ಗೆ ಇಟ್ಕೊಂಡಿದ್ಯಾ ಅಲ್ಲ ನನ್ಗೆ ಹಿಡಿತಾ ಇದೆಯಾ? ಮೊದಲು ನಾನು ಚೆನ್ನಾಗಿದ್ರೆ ತಾನೇ ನೀವು ಚೆನ್ನಾಗಿರೋಕೆ ಸಾಧ್ಯನಾ? ಹಾಂ ಸರ್. ಇವರೆಲ್ಲ ಕಿತ್ತಿದ್ದು ದಬಾಕೋದು ಅಷ್ಟರಲ್ಲೇ ಐತೆ. ಏಯ್ ನವೀನಾ, ನೀನೇನೋ ಇಲ್ಲಿ? ಶೂಟಿಂಗ್ ನಡೀತಿತ್ತಲ್ಲ, ಅದಕ್ಕೆ ಬಂದೆ. ಹೌದಾ? ಮತ್ತೆ ಏಯ್, ಹೇಗಿದ್ರು ಬಂದಿದ್ದೇನಲ್ಲ, ಒಂದು ಚಾನ್ಸ್ ಕೊಡ್ಸಲ್ಲ? ಚಾನ್ಸ್ ಚಾಲಪ್ಪ, ಮೊದಲೇ ಮೆಂಟಲ್ ನನ್ನ ಮಗ. ಆಗಲ್ಲ. ಆಯ್ತಾಯ್ತು, ನೀನೇನು ತಲೆ ಕೆಡಿಸ್ಕೊಬೇಡ, ಮಾತಾಡ್ಕೊಂಡು ಬರ್ತೀನಿ. ಸರ್ ಏನ್ರಿ? ಅದೇ ಆರ್ಟಿಸ್ಟ್ ಹೇಳಿದ್ರಲ್ಲ ಸರ್, ಬಂದಿದ್ದಾರೆ ಸರ್. ಆಕ್ಟಿಂಗ್ ಬರೋರು ಯಾರನ್ನ ಕರ್ಕೊಂಬನ್ರಿ. ಹೋಗಿ. ಸೂಪರ್ ಮಾಡ್ತಾನೆ ಸರ್, ರಂಗಭೂಮಿ ಕಲಾವಿದ ಅವನು. ರಂಗಭೂಮಿ ಕಲಾವಿದನ? ಹೌದು ಪಾಪ ಇಲ್ಲಿ ಆಕ್ಟಿಂಗ್ ಮಾಡಕ್ ಬರುತ್ತಾ? ಏನ್ ಪಾತ್ರ ಕೊಟ್ರು ಮಾಡ್ತೀಯಾ? ಏನ್ ಬೇಕಾದ್ರೂ ಮಾಡ್ತೀನಿ ಸರ್. ಸರಿ, ಆ ಹುಡುಗಿ ಅಲ್ಲಿ ನಿಂತಿದ್ದಾಳಲ್ಲ, ಅಲ್ಲಿ ಆ ಹುಡುಗಿ, ನೀನು ಅವಳ ಹತ್ರ ಹೋಗಿ ನಿಂತ್ಕೋ. ಏನ್ ಮಾಡ್ಬೇಕು ಅಂತ ನಾನು ನಿನ್ಗೆ ಹೇಳ್ತೀನಿ. ಓಕೆ? ಇರ್ಲಿ, ಫಸ್ಟ್ ಆಕ್ಟಿಂಗ್ ಮಾಡಪ್ಪ. ಇರ್ಲಿ, ಹೋಗು ಹುಡುಗಿ ಹತ್ರ ಹೋಗು. ಆಕ್ಟಿಂಗ್ ಮಾಡ್ತಂತಾನೆ. ಸರಿಯಾಗಿ ಮಾಡ್ತಾನೆ ಇಲ್ಲ, ನಿನಗ್ ಸರಿಗೆ ನಾನು ಮಾಡ್ತೀನಿ. ಹಾಯ್. ಹಂಗೆ ಅವಳನ್ನ ಎತ್ಕೊಮ್ಮ. ರೋಲ್ ಮಾಡಿ, ರೋಲ್. ಹಂಗೆ ಅವಳನ್ನ ಎತ್ಕೊಂಡು ಲೆಫ್ಟ್ಗೆ ಹೋಗ್ಬಿಡು. ರೈಟ್ ಸರ್. ಲೆಫ್ಟ್. ರೈಟ್ ಸರ್. ಲೆಫ್ಟ್. ರೈಟ್ ಸರ್. ಯೋ, ನೀನೇ ಡೈರೆಕ್ಟ್ರು ನಾನೇ ಡೈರೆಕ್ಟ್ರು? 100% ನೀವೇ ಸರ್. ನಾನು ಹೇಳೋದು ಕೇಳಿಸ್ಕೊಂಡು ಲೆಫ್ಟ್ಗೆ ಹೋಗು. ರೈಟ್ ಸರ್. ಕೆಪಿ, ಹೊಡೆದಾಕ್ಬಿಡ್ತೀನಿ. ಕಳ್ಸು ಫಸ್ಟ್. ಸರಿ ಸರ್. ಕಳ್ಸಲ್ಲೇ. ಈ ನನ್ನ ಮಗನಿಂದ ನಾನು ಬಯಸ್ಕೊಳಂಗ ಕರ್ಮ.
ಏಯ್ ಲೆಫ್ಟ್ ಲೆಫ್ಟ್ ಅಂದಿದ್ ಕೇಳಲ್ವೇನೋ ನಿಂಗೆ? ನಾನು ಅದನ್ನೇ ಹೇಳಿದ್ದು ರೈಟು ಅಂತ. ಅಪ್ಪ ಲೆಫ್ಟು. ನಾನು ಅದನ್ನೇ ಕಣ ಹೇಳಿದ್ದು ರೈಟು ಅಂತ. ರೈಟು ಅಂದ್ರೆ ಓಕೆ ಅಂತ ಅರ್ಥ. ರೈಟು ಅಂತನೂ ಗೊತ್ತಿಲ್ಲದೆ ಅದು ಯಾವ ಸೀಮೆ ಡೈರೆಕ್ಷನ್ ಮಾಡ್ತಿರೋ ಕರ್ಮ ಕಾಂಡ. ಕೊಡೋ ಇಲ್ಲಿ 100 ರೂಪಾಯಿ. ಎಲ್ರ ಮುಂದೆ ಮರ್ಯಾದೆ ತೆಗಿಬೇಡ. ಎತ್ತೋ. ನೀನು ಬೇಡ, ನೀನು ಆಕ್ಟಿಂಗ್ ಸಹವಾಸನೂ ಬೇಡ. ಇವಾಗ ಯಾವ್ದು ಕರೆಕ್ಟು? ಲೆಫ್ಟಾ ರೈಟಾ? ನೀನ್ ಮಾಡ್ತೀಯಾ? ಛತ್ರಿ ನೀವು ಹಿಡಿತೀರಾ? ಕರ್ಮ. ನನಗೆ ವ್ಯಾಪಾರನೂ ಬೇಡ, ವ್ಯಾಪಾರೀನೂ ಬೇಡ. ಯೂನಾ, ಹಲೋ, ನೀವಿನ್ನೂ ಸತ್ತಿಲ್ವಾ? ಹಲೋ, ನಾನು ಯಾಕ್ರಿ ಸಾಯ್ಲಿ? ಏನ್ರಿ ಮಾತಾಡ್ತಿದ್ದೀರಿ ನೀವು? ಹಾಗಾದ್ರೆ ನೀವು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ವಾ? ಅಯ್ಯೋ ರೀ, ಬಿಸ್ನೆಸ್ ಮೆನ್ ಥರ ಕಾಣ್ತೀನೇನ್ರಿ? ಮತ್ತೆ ಅವತ್ತು ಶೂಟ್ಔಟ್ ನಡೀತಲ್ಲ, ಫರ್ಗೆಟ್ ಹರ್ಷ ನಿಮ್ಮನ್ನ ಸಾಯಿಸ್ಲಿಲ್ವಾ? ಫರ್ಗೆಟ್ ಹರ್ಷನ? ಓ ಅದಾ, ಯಾವುದೋ ಶಾರ್ಟ್ ಫಿಲ್ಮು. ಪೇಮೆಂಟ್ ಕಮ್ಮಿ ಅಂದರು, ಹೊಟ್ಟೆಪಾಡ್ಗೆ ಬಣ್ಣ ಹಚ್ಚಲೇಬೇಕಲ್ವಾ? ಡೈರೆಕ್ಟ್ರುಗಳು ಸಾಯಿ ಅಂದರೆ ಸಾಯ್ಬೇಕು, ಸಾಯಿಸು ಅಂದರೆ ಸಾಯಿಸ್ಬೇಕು. ನಾನು ಯಾವಾಗ ವಿಲನ್ ಆಗ್ತೀನೋ ಏನೋ. ಅವನಾನಿ. ಅಯ್ಯೋ, ನಿನ್ ಜನ್ಮಕ್ಕಿಷ್ಟು ನಾಚಿಕೆ ಆಗಲ್ವಾ ನಿನ್ಗೆ? ಸುಳ್ಳಿನ ತಲೆ ಮೇಲೆ ಹೊಡೆದಂಗ್ ಸುಳ್ಳು ಹೇಳಿದ್ಯಲ್ಲ, ನಿನ್ ಶುಗರ್ ಬರ. ನೀನೇನ್ ದೊಡ್ಡ ರೌಡಿನಾ? ಒನ್ಸ್ ಅಪಾನ್ ಅ ಟೈಮ್ ಈ ಬ್ಯಾಂಗ್ಳೂರ್ ಅಂಡರ್ ವರ್ಲ್ಡ್ಗೆ ನೀನ್ ಡಾನ್ ಅಲ್ಲ. ಓಕಳಿಪುರಂ ಇಂದ ಮಾಕಳಿವರೆಗೂ ನೀನ್ ರಕ್ತದ ಓಕಳಿ ಆಡಿದ್ಯಾ? ಓಕಳಿಪುರಂ ಇಂದ ಮಾಕಳಿವರೆಗೂ ಹೋಗೋ ದಾರಿನಾದ್ರೂ ಗೊತ್ತಿದ್ಯಾ ನಿನಗೆ? ಥು. ಕನ್ನಡಿಲಿ ನಿನ್ ಮುಖ ನೋಡ್ಕೊಂಡಿದ್ಯಾ? ಬೇಡ ಬೇಡ ಬೇಡ, ನೋಡ್ಕೋಬೇಡ. ಅದಕ್ಕೂ ಕೂಡ ನಾಚಿಕೆ ಆಗತ್ತೆ. ಅಲ್ಲ, ನಾನವನಲ್ಲ, ನನಗ್ ತಾಕತ್ತಿಲ್ಲ, ನನ್ ಕೈಲಿ ಇದನ್ ಮಾಡಕ್ಕಾಗಲ್ಲ ಅಂತ ಹೇಳ್ಬೋದಿತ್ತು ತಾನೆ. ಅದನ್ ಬಿಟ್ಬಿಟ್ಟು ನಾಟಕ ಮಾಡ್ಕೊಂಡು ಯಾಕೆ ಜೀವನ ಮಾಡ್ತಿದ್ಯಾ? ಥೂ. ನಿಮ್ಗೇನ್ರಿ ಆಗಿದೆ? ಕೊಲೆಗಾರನ್ ಬಿಟ್ಬಿಟ್ಟು ಇವ್ನ್ ಯಾವನೋ ಕಾಗೆ ಹಾರ್ಸೋನನ್ ಕರ್ಕೊಂಡ್ ಬಂದ್ ಕೂಡ್ ಹಾಕಿದಿರಲ್ಲ. ಈ ಗನದಾರಿ ಕೆಲ್ಸಕ್ಕೆ ಒಣ ದಿಮಾಕ್ ಬೇರೆ. ನೀವೊಬ್ಬ ಪೊಲೀಸು, ಇದೊಂದ್ ಸ್ಟೇಷನ್. ಸರ್ ಸರ್ ಸರ್, ನಾನು ಹೇಳಲಿಲ್ವಾ ಸರ್? ನಾನು ಯಾವ ಕೊಲೆನೂ ಮಾಡಿಲ್ಲ ಸರ್. ನಾನು ರೌಡಿನೂ ಅಲ್ಲ. ಅವಳಿಗೋಸ್ಕರ ನಾನು ಇಷ್ಟು ದಿನ ಸುಳ್ಳು ಹೇಳ್ಕೊಂಡು ನಾಟಕ ಮಾಡಿದೆ ಅಷ್ಟೇ ಸರ್. ಇವಳು ಒಂದು ಸ್ವಲ್ಪ ಲೂಸ್ ಅಲ್ವಾ ಸರ್? ಮತ್ತಿನ್ನೇನು ಸರ್? ಆದರೆ ನಾನು ಲೂಸ್ ಅಲ್ಲ. ನಿನ್ಗೋಸ್ಕರ ಕಮಿಷನರ್ ಹತ್ರ ನಾನು ನಾಟಕ ಮಾಡೋಕ್ಕಾಗಲ್ಲ, ಆಯ್ತಾ? ನನ್ನ ಮಾತು ಕೇಳಿ ಸರ್, ನನ್ನ ನಂಬಿ ಸರ್. ನಾನು ಯಾ ಪುಟ್ಕೋಸಿ ರೌಡಿ ಸರ್. ಹ್ಮ್